ಬಿಜೆಪಿಯಲ್ಲಿ ಭಿನ್ನಮತ ಅನ್ನೋದು ಮುಗಿಯದ ಅಧ್ಯಾಯವಾಗಿ ಪರಿಣಮಿಸ್ತಾ ಇದೆ. ಮೇಲಿಂದ ಮೇಲೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಆಗ್ತಾ ಇದೆ. ಈ ಆಂತರಿಕ ಬೇಗುದಿಗೆ ಸಂಬಂಧಪಟ್ಟಂತೆ ಜೋಶಿ ನಿಯೋಗ ಕೇಂದ್ರ ಸರ್ಕಾರದ ಪ್ರಮುಖ ನಾಯಕರನ್ನ ಭೇಟಿ ಮಾಡಿತ್ತು. ಏನಾಯ್ತು, ಏನೇನೆಲ್ಲ ಡಿಸ್ಕಷನ್ಸ್ ಆಗಿದೆ, ಯಾವ ರೀತಿ ಮನವಿ ಹೋಗಿದೆ, ಅಲ್ಲಿ ಡೀಟೇಲ್ಸ್ ಬಂತು ನೋಡಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಯಲ್ಲಿ ಬಿಜೆಪಿ ಬೇಗುದಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ಭಿನ್ನಮತ ಶಮನ ಯತ್ನಕ್ಕೆ ಬಿಜೆಪಿ ಹಿರಿಯರು ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಬಯಸಲಾಗ್ತಾ ಇದೆ. ಇಬ್ಬರನ್ನ ಕೂಡ ಮುಖಾಮುಖಿ ಕೂರಿಸಿ ಮಾತನಾಡಿಸಿ ಆಗಿರುವಂತಹ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ಅಂತ ಹೇಳಿ ಹೈಕಮಾಂಡ್ ಬಳಿ ಸಮಸ್ಯೆಯನ್ನ ಜೋಶಿ ನಿಯೋಗ ಹೊತ್ತೊಯ್ದಿದೆ. ಸೊ ಇಬ್ಬರನ್ನ ಮಾತಾಡಿಸುವಂತಹ ಮನಸ್ಸು ಮಾಡಿದ್ಯಾ? ಹೈಕಮಾಂಡ್ ನಿಂದ ಬಂದಂತಹ ಸ್ಪಂದನೆ ಏನು ಬಂತು ನೋಡಿ ಡೀಟೇಲ್ಸ್. ವಿಜಯೇಂದ್ರ ಹಾಗೂ ಯತ್ನಾಳ್ ಬಣದ ಮಧ್ಯೆ ನಿರಂತರವಾಗಿ ವಾಕ್ಸಮರ ನಡೀತಾ ಇದೆ. ವಾಕ್ಸಮರ ಯಡಿಯೂರಪ್ಪ ಅವರ ಕಾಲದಿಂದಲೂ ಕೂಡ ಇತ್ತು, ಬಟ್ ಈಗ ಇನ್ನೊಂದು ಹಂತಕ್ಕೆ ಅದು ಹೋಗ್ತಾ ಇದೆ. ರೆಬಲ್ ಆಗ್ತಾ ಇದ್ದಾರೆ ಶಾಸಕರು ಒಬ್ಬೊಬ್ಬರಾಗೆ. ರಾಜ್ಯ ಬಿಜೆಪಿಯ ಸಮಸ್ಯೆ, ಗೊಂದಲ, ಗುಂಪುಗಾರಿಕೆ, ಮನೆಯೊಂದು 4-5 ಬಾಗಿಲು ಅನ್ನೋ ರೀತಿ ಪ್ರಾಬ್ಲಮ್ ಇದೆಯಲ್ಲ, ಅದನ್ನು ಸರಿಪಡಿಸಿ ಅಂತ ಕೇಳ್ಕೊಳ್ಳೋ ಪ್ರಯತ್ನ ಆಗಿದೆ. ಕಳೆದ ಗುರುವಾರವೇ ಅಮಿತ್ ಶಾರನ್ನ ಜೋಶಿ ನಿಯೋಗ ಈ ಸಮಸ್ಯೆಯ ಬೆಟ್ಟವನ್ನ ಹೊತ್ತು ಭೇಟಿ ಮಾಡಿದೆ. ಹೈಕಮಾಂಡ್ ಮಧ್ಯಪ್ರವೇಶಕ್ಕೂ ಕೂಡ ಒತ್ತಾಯವನ್ನು ಮಾಡಿದೆ. ನೀವು ಇಂಟರ್ಫಿಯರ್ ಆಗದೆ ಸಮಸ್ಯೆ ಬಗೆಹರಿಯಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಈ ನಿಯೋಗದ ಒತ್ತಾಯ ಆಗಿತ್ತು. ಸೊ ಈ ಒತ್ತಾಯಕ್ಕೆ ಕೇಳಿಬಂದಂತಹ ಉತ್ತರ ಏನು, ಅದನ್ನು ಕೂಡ ಒಂದು ಸ್ವಲ್ಪ ಸಮಯದಲ್ಲಿ ನೋಡ್ತಾ ಹೋಗೋಣ. ಬಣಗಳ ಬಹಿರಂಗ ಕಚ್ಚಾಟ ಜಾಸ್ತಿ ಆಗ್ತಾ ಇದೆ. ಒಬ್ಬರ ಬಗ್ಗೆ ಇನ್ನೊಬ್ರು ತೀರಾ ಪರ್ಸನಲ್ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ಬಿಜೆಪಿನೇ ಅಧಿಕೃತ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಇದು ಪಕ್ಷದ ಇಮೇಜ್ಗೆ ಧಕ್ಕೆಯನ್ನು ತರ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಉಂಟು ಮಾಡ್ತಾ ಇದೆ. ಅಸಮಾಧಾನದ ಬುಗ್ಗೆಯಿಂದ ಕಾರ್ಯಕರ್ತರು ಅಪ್ಪಚ್ಚಿಯಾಗಿದ್ದಾರೆ. ನಲುಗಿ ಹೋಗಿರೋದು ಅಥವಾ ಬೆಲೆ ತರ್ತಾ ಇರೋದು ಇವರು. ಸೊ ಕರೆದು ಇಬ್ಬರನ್ನು ಕೂಡ ಮಾತಾಡಿಸಿ ಅಂತ ಈ ನಿಯೋಗ ಟಿಪ್ಪಣಿಯನ್ನ, ಅಂದ್ರೆ ಸಮಸ್ಯೆಗಳ ಟಿಪ್ಪಣಿಯನ್ನ ಕೊಟ್ಟಿದೆ. ಜೋಶಿ ನಿಯೋಗದ ಈ ಮನವಿಗೆ ಹೈಕಮಾಂಡ್ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದೆಯಂತೆ. ಆದಷ್ಟು ಬೇಗ ಸರಿ ಮಾಡ್ತೀವಿ, ನಡ್ಡಾ ಜೊತೆಗೂ ಮಾತಾಡಿ ಅಂತ ಇನ್ಸ್ಟ್ರಕ್ಷನ್ ಹೋಗಿದೆಯಂತೆ. ಜೋಶಿ ನಿಯೋಗಕ್ಕೆ ಅಮಿತ್ ಶಾ ಕೊಟ್ಟಿರುವಂತಹ ಸೂಚನೆ ಇದು. ಪಕ್ಷದ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಇದ್ದಾರಲ್ಲ, ಅವರು ರಾಜ್ಯಾಧ್ಯಕ್ಷರ ಜೊತೆಗೆ ಮಾತಾಡ್ತಾರೆ, ಹೋಗಿ ಮಾತಾಡಿ ಅಂತ ಹೇಳ್ತಾರಂತೆ. ಹೈಕಮಾಂಡ್ ಕ್ರಮದ ಭರವಸೆಯಲ್ಲಿ ಬಿಜೆಪಿ ನಿಷ್ಠರ ತಂಡ ಇದೆ. ಪಕ್ಷಕ್ಕೆ ಲಾಯಲ್ ಆಗಿರುವಂತಹ ತಂಡ ಹೈಕಮಾಂಡ್ ಇನ್ನಾದರೂ ಮಧ್ಯಪ್ರವೇಶ ಮಾಡುತ್ತೆ ಅನ್ನುವಂತಹ ಆಶ್ವಾಸನೆಯಲ್ಲಿದೆ. ಬಟ್ ಕಾರ್ಯಕರ್ತರಿಗಂತೂ ಆ ಆಶ್ವಾಸನೆ, ಭರವಸೆ ಇಲ್ವೇ ಇಲ್ಲ. ಕಾರಣ ಸರಿಪಡಿಸೋದಾಗಿದ್ದರೆ ಎಚ್ಚರಿಕೆ ಗಂಟೆ ಎಷ್ಟು ಸಿಕ್ತು? 2023 ಫಲಿತಾಂಶ ಸಿಕ್ತು. 24ರಲ್ಲಿ 25 ಗೆದ್ದ ಸ್ಥಾನವನ್ನು 18ಕ್ಕೆ ಬಂದರು, ಅದೂ ನಮ್ಮದು ಸಕ್ಸಸ್ ಅಂತ ಗೆದ್ದು ಬೀಗಿದ್ರು. ಮತ್ತೆ 3 ಉಪಚುನಾವಣೆಗಳ ಸೋಲು. ಇಷ್ಟಾದ್ಮೇಲೂ ಇನ್ನೆಷ್ಟು ಎಚ್ಚರಿಕೆ ಗಂಟೆ ಬೇಕು ಇವರಿಗೆ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಬಿಜೆಪಿಯಲ್ಲಿರುವಂತಹ ಈ ಸಮಸ್ಯೆ ಜಟಿಲ ಆಗಿರೋದಾ ಅಥವಾ ಜಟಿಲ ಮಾಡಿರೋದಾ? ಹೈಕಮಾಂಡ್ ಇಷ್ಟು ದಿನಗಳ ಸಮಯ ಬೇಕಾಗತ್ತಾ ನಿಜವಾಗ್ಲೂ ಕೂಡ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ? ಒಬ್ಬ ಶಾಸಕರು ಅಥವಾ ಆ ಶಾಸಕರ ಗುಂಪನ್ನ ಅಲ್ಲಿ ನಿಯಂತ್ರಣಕ್ಕಿಡೋದು ಅಷ್ಟು ಸಾಹಸದ ಕೆಲಸನಾ ಹಾಗಾದ್ರೆ? ಮಮತಾ, ಈಗ ಬಿಜೆಪಿ ಮನೆಯ ಕತೆ ಹೇಗಾಗಿದೆ ಅಂದರೆ, ಖುದ್ದಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದ್ರೂ ಕೂಡ ತಕ್ಷಣಕ್ಕೆ ಸರಿಪಡಿಸಲಾಗದಷ್ಟು ಹದಗೆಟ್ಟಿರುವಂಥದ್ದು. ಯಾಕೆಂದರೆ ಕಳೆದ 1 ವರ್ಷದಿಂದ ಅಷ್ಟೇ ಅಲ್ಲ, ಯಡಿಯೂರಪ್ಪ CM ಆದಾಗಿಂದಲೂ ಕೂಡ ಯತ್ನಾಳ್ ಅವರ ಉಪಟಳ ಇದ್ದಿದ್ದೆ, ಅಪ್ಪ ಮಗ ಇಬ್ಬರಿಗೂ ಕೂಡ. ಕಳೆದ 1 ವರ್ಷದಿಂದ ಈಚೆಗೆ ಅವರ ಕಾಟ ಜಾಸ್ತಿ ಆಗಿದೆ. ಯತ್ನಾಳ್ ಅವರು ಒಬ್ಬರೇ ವಾಗ್ದಾಳಿ ಮಾಡ್ತಾ ಇದ್ರು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ. ಈಗ ಒಂದು ತಂಡ ಕಟ್ಕೊಂಡು ತೀರಾ ಹೈಕಮಾಂಡ್ಗೂ ಸೆಡ್ ಹೊಡೆದಿದ್ದಾರೆ. ರಾಜ್ಯ ಬಿಜೆಪಿ ಸಂಘಟನೆಗೂ ಕೂಡ ಯತ್ನಾಳ್ ತಂಡ ಸೆಡ್ ಹೊಡೆದಿರುವಂಥದ್ದು. ಸದ್ಯ ವಕ್ಫ್ ಸಂಬಂಧಪಟ್ಟಂತೆ ಯತ್ನಾಳ್ ತಂಡ ಹೋರಾಟ ಮಾಡ್ತಾ ಇದೆ, ಪ್ರತ್ಯೇಕ ಹೋರಾಟ. ಜೊತೆಗೆ ಒಂದು ರೀತಿಯಲ್ಲಿ ಪ್ರತಿನಿತ್ಯನೂ ಕೂಡ ಪ್ರತಿ ಆರೋಪ, ಟೀಕೆ, ಟಿಪ್ಪಣಿ ಮಾಡ್ತಾನೆ ಇದ್ದಾರೆ. ಎರಡೂ ಬಣದಿಂದಲೂ ಕೂಡ, ವಿಜೇಂದ್ರ ಬಣದಿಂದಲೂ ಕೂಡ ಒಂದು ತಂಡ ಈಗ ಪ್ರವಾಸ ಹೋಗ್ತಾ ಇದೆ. ಜೊತೆಗೆ ಯತ್ನಾಳ್ ಬಣ ಪರಸ್ಪರ ಒಂದು ರೀತಿಯಲ್ಲಿ ಹಾದಿರಂಪ ಬೀದಿರಂಪ ಥರ ಆಗಿದೆ ಬಿಜೆಪಿ ಮನೆ ಕತೆ. ಇದೆಲ್ಲ ಸರಿಯಾಗುವಂತಹದ್ದಲ್ಲ. ಯಾಕೆಂದರೆ ರಾಜ್ಯ ಬಿಜೆಪಿ ಹಿರಿಯ ನಾಯಕರು ಕೂಡ ಒಂದು ರೀತಿಯಲ್ಲಿ ಕೈ ಚೆಲ್ಲಿ ಕೂತಿದ್ರು. ಈಗ ಖುದ್ದಾಗಿ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ನಿಯೋಗದಿಂದ, ಸಂಸದರ ನಿಯೋಗದಿಂದ, ರಾಜ್ಯಸಭಾ ಸದಸ್ಯರು ಮತ್ತು ಸಂಸದರು ಎರಡೂ ಕಡೆಯ ನಿಯೋಗದಿಂದ
ಮೊನ್ನೆ ಗುರುವಾರ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಇದನ್ನೇನಾದರೂ ಮಾಡಿ ಸರಿ ಮಾಡಲೇಬೇಕು, ಸರಿ ಬರ್ತಾ ಇಲ್ಲ, ಒಂದು ರೀತಿಯಲ್ಲಿ ಕಾರ್ಯಕರ್ತರು ಸಿಟ್ಟಾಗ್ತಾ ಇದ್ದಾರೆ, ಅಸಮಾಧಾನಗೊಳ್ತಾ ಇದ್ದಾರೆ, ಗೊಂದಲಗೊಳ್ತಾ ಇದ್ದಾರೆ, ಇವರಿಬ್ಬರು ಹಾದಿರಂಪ ಬೀದಿರಂಪ, ಒಂದು ರೀತಿಯಲ್ಲಿ ಬಹಿರಂಗ ಕಚ್ಚಾಟ ಯಾವುದು ಕೂಡ ಪಕ್ಷಕ್ಕೆ ಸರಿ ಬರ್ತಾ ಇಲ್ಲ. ಈಗ ಕಾಂಗ್ರೆಸ್ ವಿರುದ್ಧ ಒಂದು ರೀತಿಯಲ್ಲಿ ಸಮರ್ಥ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಅಗತ್ಯ ಸಂದರ್ಭ ಕೂಡ ಇದೆ. ಆದರೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ರಾಜ್ಯ ಬಿಜೆಪಿ ಇಲ್ಲ. ನೀವು ಹೈಕಮಾಂಡ್ನವರು ಮಧ್ಯ ಪ್ರವೇಶ ಮಾಡಬೇಕು, ಸರಿ ಮಾಡಬೇಕು, ಇಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ಸರಿಪಡಿಸಿ ಸಮಸ್ಯೆ ಮಾತಾಡಿ ಅನ್ನುವಂಥ ಮನವಿಯನ್ನು ಕೂಡ ಬಹಳ ಸೀರಿಯಸ್ ಆಗಿ ಮಾಡ್ಕೊಂಡಿದ್ದೆ. ಅಮಿತ್ ಶಾ ಅವ್ರ ಜೊತೆ ಕೂಡ ಮಾತನಾಡಿರುವಂಥದ್ದು, JP ನಡ್ಡಾ ಅವ್ರ ಜೊತೆ ಕೂಡ ಭೇಟಿ ಮಾಡಿ ಅಂತ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಮುಖಾಮುಖಿ ಮಾತುಕತೆಗೆ ಅವರು ಹೈಕಮಾಂಡ್ ಮನಸ್ಸು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕೆಂದರೆ ಇನ್ನೂ ಕೂಡ ಯಾರಿಗೂ ಕೂಡ ಬುಲಾವ್ ಬಂದಿಲ್ಲ. ಈ ಮಧ್ಯೆ ನೆನ್ನೆ ವಿಜೇಂದ್ರ ಅವರು ಕೂಡ ಹೋಗಿ ದೂರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗ ಒಂದು ರೀತಿಯಲ್ಲಿ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಯಾವ ರೀತಿ ಸರಿಯಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಈಗ ಅಧಿವೇಶನ ಬೇರೆ ಬರ್ತಾ ಇದೆ. ಅಧಿವೇಶನದಲ್ಲೂ ಕೂಡ ಎರಡು ತಂಡಗಳಾಗಿ ಹೋರಾಟ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಮುಜುಗರ, ಆದರೆ ಕಾಂಗ್ರೆಸ್ಗೆ ಇದು ಒಂದು ರೀತಿಯಲ್ಲಿ ಅಸ್ತ್ರ ಆಗುತ್ತೆ. ಕಾಂಗ್ರೆಸ್ ಬಿಜೆಪಿಯ ಹೋರಾಟ, ಬಿಜೆಪಿ ಮಾಡುವಂಥ ಚರ್ಚೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಒಂದು ರೀತಿಯಲ್ಲಿ ಏಕಪಕ್ಷೀಯ ಅಧಿವೇಶನ ನಡೆಸಿದಂತಾಗುತ್ತೆ. ಇದು ಬಿಜೆಪಿಯ ನಿಷ್ಠಾರ ಬಣದ ಆತಂಕ. ಹಾಗಾಗಿ ಮಧ್ಯಪ್ರವೇಶ ಮಾಡಿ ಸರಿ ಮಾಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಅವರ ಕ್ರಮ ಏನಾಗುತ್ತೆ, ಯಾವಾಗ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡ್ತಾರೆ ಅನ್ನುವಂಥದ್ದು ಕೂಡ ಎದುರು ನೋಡಬೇಕಾಗುತ್ತೆ. ಮಮತಾ. ರೈಟ್ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ. ಇಲ್ಲಿ ತನಕ ಹೈಕಮಾಂಡ್ ಯಾವಾಗ 2023ರ ಚುನಾವಣೆ ಫಲಿತಾಂಶ ಬಂತು ಅಲ್ಲಿ ತನಕ ಕರ್ನಾಟಕವನ್ನು ಒಂದು ರೀತಿ ನಿರ್ಲಕ್ಷ್ಯ ಮಾಡಿದೆ. ದಕ್ಷಿಣ ಭಾರತದ ಏಕೈಕ ಭರವಸೆಯ ಭಾಗಿಲಾಗಿತ್ತ ಕರ್ನಾಟಕದಲ್ಲಿ ಫಲಿತಾಂಶ ವ್ಯತಿರಿಕ್ತವಾಗಿ ಬಂತು ಅಂತ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಈಗ ತಲೆ ಕೆಡಿಸ್ಕೊಳ್ತಾರ? ಕುತೂಹಲ ಇದೆ.